ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಮೆಂತ್ಯ ಸೊಪ್ಪನ್ನ ಚಪಾತಿ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇದೆ. ತುಂಬಾ ಸ್ಮೂತ್ ಆಗೂ ಇದೆ. ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಚಪಾತಿ ನಾನು ಅರ್ಧ ಕೆಜಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಒಂದು ಸೀಡಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ ಫಸ್ಟ್ ಮೆಂತ್ಯ ಸೊಪ್ಪು ಬೇರೆಲ್ಲ ಕಟ್ ಮಾಡಿ ಸೈಡ್ಗೆ ಹಾಕಿ ಸೊಪ್ಪು ನೀಟಾಗಿ 2-3 ಸತಿ ತೊಳ್ಕೊಬೇಕು. ನಾನು ಸೊಪ್ಪು ಮುಂಚೆನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊಪ್ಪು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ತುಂಬಾ ದೊಡ್ಡದು ಬೇಡ, ಚಿಕ್ಕದಾದ್ರೆ ಹಿಟ್ಟಿಗೆ ಚೆನ್ನಾಗಿ ಕಲಸುತ್ತೆ. ಎಲ್ಲ ಕಟ್ ಮಾಡಿ ಒಂದು ಗಿಣ್ಣೆಗೆ ತಗೋಬೇಕು. ತಕೊಂಡು ಸೈಡ್ಗೆ ಇಟ್ಬಿಟ್ಟು ಗೋಧಿ ಹಿಟ್ಟು ಜಿಲ್ಲೆ ಇಡಬೇಕು. ಎಲ್ಲ ನೀಟಾಗಿ ಜಲ್ದಿ ಇದ್ರೆ ಅದರಲ್ಲಿ ಏನಾದರೂ ಇದ್ರೆ ಸೈಡಿಗೆ ಬಂದ್ಬಿಡುತ್ತೆ. ಅದಾದ ನಂತರ ಚಪಾತಿ ಕೆಳಗಡೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಸೈಡಿಗೆ ಇಟ್ಕೋಣ. ಇಟ್ಕೊಬಿಟ್ಟು ಮಿಕ್ಕಿರೋದಕ್ಕೆ ನಾವು ಕಟ್ ಮಾಡಿರೋ ಮೆಂತ್ಯ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಿಮಗೆ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಬಿಟ್ಟು ನೀಟಾಗಿ ಕೈಯಲ್ಲಿ ಕಲಿಸ್ಕೊಬಿಡೋಣ. ಮೆಂತ್ಯ ಸೊಪ್ಪು, ಗೋಧಿ ಹಿಟ್ಟು, ಉಪ್ಪೆಲ್ಲ ನೀಟಾಗಿ ಕಲಿಸ್ಬೇಕು. ಯಾಕಂದರೆ ಮೆಂತ್ಯ ಸೊಪ್ಪಲ್ಲಿ ಸ್ವಲ್ಪ ನೀರಿರುತ್ತೆ, ಅದಕ್ಕೆ ಫಸ್ಟೇ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ನೀಟಾಗಿ ಕಲಿಸ್ಕೊಬಿಡೋಣ. ಎಲ್ಲ ನೀಟಾಗಿ ಕಲಿಸಿದ್ರೆ ಚಪಾತಿ ತುಂಬ ಸ್ಮೂತ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕಿದ್ರೆ ಇನ್ನೂ ಸ್ಮೂತ್ ಇರುತ್ತೆ ಚಪಾತಿ. ಆಯಿಲ್ ಹಾಕಿ ನೀಟಾಗಿ ಒಂದು 5 ನಿಮಿಷ ಚೆನ್ನಾಗಿ ಕಲಸಿದ್ರೆ ಚಪಾತಿ ತುಂಬ ಟೇಸ್ಟ್ ಇರುತ್ತೆ. ಕಲಸಿಟ್ಬಿಟ್ಟು ಅದ್ರ ಮೇಲೆ ಏನಾದರೂ ಮುಚ್ಚಿ 5 ನಿಮಿಷ ಬಿಟ್ಬಿಡೋಣ. 5 ನಿಮಿಷ ನೆನ್ಕೊಂಡ್ರೆ ಚಪಾತಿ ಚೆನ್ನಾಗಿರುತ್ತೆ. ನೋಡ್ತಾ ಸ್ಮೂತ್ ಆಗಿದೆ ಚಪಾತಿ, ತುಂಬಾನೇ ಸ್ಮೂತ್ ಆಗಿದೆ. ಅದಕ್ಕೋಸ್ಕರ ಚಪಾತಿ ಮಾಡೋಕ್ಕಾಗಲ್ಲ. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಹಾಕ್ಕೊಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಮತ್ತೆ ಎಲ್ಲ ಉಂಡೆ ಒಂದೇ ಸತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಪಾತಿ ಉಂಡೆ ಉಜ್ಕೊಳಕ್ಕಿನೇ ಸ್ವಲ್ಪ ಈಸಿಯಾಗಿರುತ್ತೆ. ಚಪಾತಿ ಉಂಡೆ ಮಾಡೋವಾಗ ಬೆಲ್ಲಲ್ಲೆಲ್ಲ ನೀಟಾಗಿ ಉಂಡೆನು ಹಿಂಗೆ ಮಸಾಜ್ ಮಾಡ್ದಂಗೆ ಮಾಡ್ರಿ. ನೋಡ್ತಾ ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ಚಪಾತಿ ತುಂಬ ಸ್ಮೂತ್ ಆಗಿರುತ್ತೆ. 2 ದಿನ ಇಕ್ಕಿದ್ರು ಚಪಾತಿ ಏನು ಕೆಟ್ಟೋಗಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಚಪಾತಿ ಹಿಟ್ಟು ಹಾಕ್ಕೊಬಿಟ್ಟು ಕೆಳಗಡೆ ಮೇಲ್ಗಡೆ ನೀಟಾಗಿ ಚಪಾತಿ ಉಜ್ಕೋಬೇಕು. ಚಪಾತಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ರೆ ರವಂಡ್ ಚೆನ್ನಾಗಿ ಬರುತ್ತೆ. ಎಲ್ಲ ನೀಟಾಗಿ ಒಂದೊಂದೇ ಉಜ್ಜಿ ಒಂದು ತಟ್ಟೆಗೆ ಹಾಕ್ಕೊಬಿಡೋಣ. ನಾನು ಎಲ್ಲ ಚಪಾತಿ ಒಟ್ಟಿಗೆ ಉಜ್ಕೊತೀನಿ, ಅವಾಗ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಉಜ್ಜಾಯ್ತಲ್ಲ. ಇದಕ್ಕೆ ಆಮೇಲೆ ಹೆಂಚಿಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಒರೆಸ್ಕೋಬೇಕು. ನೋಡಿ ಎಲ್ಲ ಚಪಾತಿ ಆಗಿದೆ. ಆಯಿಲ್ ಒರೆಸ್ಬಿಟ್ಟು ಆಯಿಲ್ ಕೆಳಗಡೆ ಮೇಲ್ಗಡೆ ಒಂದು ಬ್ರಷ್ ತಗೊಂಡು ನೀಟಾಗೆ ಒರೆಸ್ರಿ, ಚೆನ್ನಾಗಿರುತ್ತೆ ಚಪಾತಿ. ಒಂದೊಂದು ಚಪಾತಿಗೆ ಆಯಿಲ್ ಒರೆಸ್ತಿದ್ರೂ ತುಂಬ ಟೇಸ್ಟ್ ಇರುತ್ತೆ. ನೋಡ್ದಾ ಚೆನ್ನಾಗಿದೆಯಲ್ಲ. ಕೆಳಗಡೆ ಮೇಲ್ಗಡೆ ಎಲ್ಲ ನೀಟಾಗಿ ಆಯಿಲ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವು ಟೊಮೊಟೊ ಚಪಾತಿ, ಪಾಲಕ್ ಚಪಾತಿ ಅಂಥದಕ್ಕೆ ಆಯಿಲ್ ಹಾಕಿದ್ರೂ ಅದು ಇನ್ನೂ ಟೇಸ್ಟ್ನೇ ಇರುತ್ತೆ. ಎಲ್ಲ ಚಪಾತಿ ಅದೇ ಥರ ಉಜ್ಕೊಬಿಟ್ಟು ನಾನು ಇದಕ್ಕೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ. ಕಾಂಬಿನೇಷನ್ ತೋರಿಸ್ತೀನಿ ಬನ್ನಿ. 4 ಈರುಳ್ಳಿ ತಗೊಂಡಿದ್ದೀನಿ. 4 ಈರುಳ್ಳಿಗೆ 4 ಟೊಮೊಟೊ ಇದ್ದೇನೆ. ಟೊಮೊಟೊ ಗೊಜ್ಜು ತುಂಬ ಟೇಸ್ಟ್ ಇರುತ್ತೆ. ಈರುಳ್ಳಿ ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಉಪ್ಪು, ಅರಿಶಿನ, ಖಾರ 3 ತಗೊಂಡು 1 ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಕಾಳು, ಈರುಳ್ಳಿ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೇಕು. ನಾನು ಸ್ವಲ್ಪ ಆಯಿಲ್ ಕಮ್ಮಿನೇ ಹಾಕಿದ್ದೀನಿ. ಯಾಕಂದರೆ ನಾನು ನಾಟಿ ಟೊಮೊಟೊ ಕಟ್ ಮಾಡಿದ್ದೀನಲ್ಲ, ನಾಟಿ ಟೊಮೊಟೊದಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫಾರಮ್ ಟೊಮೊಟೊ ಆದರೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಬೇಕು. ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಸ್ಮೂತ್ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕ್ಕೊಬಿಡೋಣ. ಟೊಮೊಟೊ ಹಾಕಿ ಟೊಮೊಟೊನು ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಬೇಯಿಸ್ಬಿಡೋಣ. ಕೆಳಗಡೆ ಮೇಲ್ಗಡೆ ಹಾಕಿದ್ರೆ ಸಾಕು. 2-3 ಸತಿಗೆ ತುಂಬ ಸ್ಮೂತ್ ಆಗುತ್ತೆ. ಟೊಮೊಟೊ ಇನ್ನೂ ಚಿಕ್ಕದಾಗಿ ಕಟ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಬೇಗ ಬೆಂದ್ಬಿಡುತ್ತೆ. ಆಮೇಲೆ ಅದಕ್ಕೆ ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು ಈ 3 ಸೇರಿಸ್ಕೊಬಿಡೋಣ. ಸೇರಿಸ್ಕೊಬಿಟ್ಟು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಿದ್ರೆ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಂದರೆ ಈ ಗೊಜ್ಜು ರೆಡಿ ಆಗಿದೆ ಅಂತ ಲೆಕ್ಕ ಅಷ್ಟೇ. ಆಮೇಲೆ ಅದಕ್ಕೆ
ಚಪಾತಿ ತಗೊಂಡ್ಬಿಟ್ಟು ನೋಡ್ದ ಚಪಾತಿ ತುಂಬ ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಿದೆ. ಇದೇ ಥರ ಮಾಡ್ಕೊಳ್ಳಿ ಚಪಾತಿ, ಚೆನ್ನಾಗಿರುತ್ತೆ. ಇದಕ್ಕೆ ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಏನಾದರೂ ಒಂದು ಸೊಪ್ಪು ಹಾಕ್ರಿ ಚಪಾತಿ ಮಾಡೋವಾಗ ಚೆನ್ನಾಗಿರುತ್ತೆ. ಇದು ಹಾಗಲಕಾಯಿ ಖಾರ ಪುಡಿ ನಾನು ಮೊನ್ನೆ ಮಾಡಿದ್ದೆ, ಚೆನ್ನಾಗಿದೆ. ಅದು ಮೊನ್ನೆ ಮಾಡಿ ನಿನ್ನೆ ಇಕ್ಕಿದ್ದೀನಿ ನೋಡಿ. ಇದನ್ನು ತುಂಬ ಟೇಸ್ಟ್ ಇರುತ್ತೆ, ಒಂದು ವಾರ ಆದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಇದು ಒಂದು ವಾರವರೆಗೂ ಇಟ್ಕೊಂಡು ತಿಂತೀನಿ, ಅಷ್ಟೊಂದು ಟೇಸ್ಟ್ ಇರುತ್ತೆ. ನೋಡಿ ಚೆನ್ನಾಗಿದೆ. ಆಮೇಲೆ ಟೊಮಟೊ ಗೊಜ್ಜುನು ಅಷ್ಟೇ, ಟೊಮಟೊ ಗೊಜ್ಜು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಬೆಳಿಗ್ಗೆ ಪಾಲಕ್ ಕರಿ ಥರ ಮಾಡಿದ್ದೆ, ಪಾಲಕ್ ಸೊಪ್ಪುದು ಅದನ್ನು ಇಟ್ಕೊಂಡಿದ್ದೀನಿ. ಅದನ್ನು ಪಾಲಕ್ ಸೊಪ್ಪು ಚೆನ್ನಾಗಿರುತ್ತೆ. ಈ ಚಪಾತಿಗೆ ಏನು ಸಾಂಬಾರು ಹಾಕೊಂಡ್ರು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಬಾಯ್.